ಈಗಾಗಲೇ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಾಕಷ್ಟು ಬಡ್ಜೆಟನ್ನು ನಮಗೆ ಕೊಟ್ಟಿರುತ್ತಾರೆ. ಬಹುಶಃ ಅತಿ ಹೆಚ್ಚು ಬಡ್ಜೆಟ್ ಕೊಟ್ಟಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅನುಭವಸ್ಥರು ಕೂಡ. ಕೊಡಗಿಗೆ ವಿಶೇಷವಾಗಿ ಶ್ರೀಸಾಮಾನ್ಯರು ಮತ್ತು ಮಧ್ಯಮ ವರ್ಗದವರಿಗೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡ್ತಿದ್ದಾರೆ. ಅವರ ದೈನಂದಿನ ಬಳಕೆ ವಸ್ತುಗಳು ಕೂಡ ಇವತ್ತು ಬೆಲೆ ಏರಿಕೆ ಹೆಚ್ಚಿಗಿದೆ ಮತ್ತು ಅದನ್ನು ಆದಷ್ಟು ಕಡಿಮೆಗೊಳಿಸಿ ದೈನಂದಿನ ಇವರ ವಸ್ತುಗಳು ಶ್ರೀಸಾಮಾನ್ಯರಿಗೆ ತಲುಪುವ ಹಾಗೆ ಒಂದು ಬಡ್ಜೆಟ್ ಬೇಕು. ಮತ್ತು ಹಾಗೆಯೇ ನಮ್ಮ ಕೊಡಗಿನ ಮೂಲ ನಿವಾಸಿಗಳಿಗೂ ಕೂಡ ಈವರೆಗೆ ನಿರೀಕ್ಷಿತ ಮಟ್ಟದಲ್ಲಿ ಏನೂ ಸಿಗಲಿಲ್ಲ. ಅದು ನಮ್ಮ ಈ ಕಲ್ಯಾಣ ಮಂಟಪ ಇರ್ಬೋದು, ಅಥವಾ ನಮಗೆ ಅಧ್ಯಯನ ಕೇಂದ್ರ ಇರ್ಬೋದು, ಜಾನಪದ ಅಧ್ಯಯನ ಕೇಂದ್ರ ಮತ್ತು ಸಾಂಸ್ಕೃತಿಕ ಕೇಂದ್ರ, ಇವೆಲ್ಲವೂ 21 ಕೊಡವ ಭಾಷಿಕ ಮೂಲ ನಿವಾಸಿಗಳಿಗೆ ಈ ವರ್ಷವಾದರೂ ಸಾಕಾರಗೊಳ್ತಕ್ಕಂಥ ಮಹಾದಾಸೆಯಿಂದ ನಾವು ಎದುರು ನೋಡ್ತಿದ್ದೇವೆ. ಅದನ್ನು ಆದಷ್ಟು ಬೇಗ ನಾವು ಸಾಕಾರಗೊಳ್ಳುವಂಥ ನಿರೀಕ್ಷೆಯಲ್ಲಿ ನಾವು ಎದುರು ನೋಡ್ತಿದ್ದೇವೆ. ಮತ್ತು ಶ್ರೀಸಾಮಾನ್ಯರಿಗೆ ವಿಶೇಷವಾಗಿ ಈ ದೈನಂದಿನ ವಸ್ತುಗಳು ಹೆಚ್ಚು ದುಬಾರಿ ಆಗಿರೋದ್ರಿಂದ ಅದನ್ನು ಆದಷ್ಟು ಕಡಿಮೆ ಮಾಡಿ ಅವರಿಗೆ ತಲುಪುವ ರೀತಿಯಲ್ಲಿ ಒಂದು ಬಡ್ಜೆಟನ್ನು ತಯಾರು ಮಾಡಿದಲ್ಲಿ ಬಹುಶಃ ಶ್ರೀಸಾಮಾನ್ಯರು ಕೂಡ ಇವತ್ತು ಅವರನ್ನು ಮೆಚ್ಚತಕ್ಕಂಥ ವ್ಯವಸ್ಥೆಯಲ್ಲಿದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಾಕಷ್ಟು ಬಡ್ಜೆಟನ್ನು ನಮಗೆ ಕೊಟ್ಟಿರುತ್ತಾರೆ. ಬಹುಶಃ ಅತಿ ಹೆಚ್ಚು ಬಡ್ಜೆಟ್ ಕೊಟ್ಟಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅನುಭವಸ್ಥರು ಕೂಡ. ಕೊಡಗಿಗೆ ವಿಶೇಷವಾಗಿ ಶ್ರೀಸಾಮಾನ್ಯರು ಮತ್ತು ಮಧ್ಯಮ ವರ್ಗದವರಿಗೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡ್ತಿದ್ದಾರೆ. ಅವರ ದೈನಂದಿನ ಬಳಕೆ ವಸ್ತುಗಳು ಕೂಡ ಇವತ್ತು ಬೆಲೆ ಏರಿಕೆ ಹೆಚ್ಚಿಗಿದೆ ಮತ್ತು ಅದನ್ನು ಆದಷ್ಟು ಕಡಿಮೆಗೊಳಿಸಿ ದೈನಂದಿನ ಇವರ ವಸ್ತುಗಳು ಶ್ರೀಸಾಮಾನ್ಯರಿಗೆ ತಲುಪುವ ಹಾಗೆ ಒಂದು ಬಡ್ಜೆಟ್ ಬೇಕು. ಮತ್ತು ಹಾಗೆಯೇ ನಮ್ಮ ಕೊಡಗಿನ ಮೂಲ ನಿವಾಸಿಗಳಿಗೂ ಕೂಡ ಈವರೆಗೆ ನಿರೀಕ್ಷಿತ ಮಟ್ಟದಲ್ಲಿ ಏನೂ ಸಿಗಲಿಲ್ಲ. ಅದು ನಮ್ಮ ಈ ಕಲ್ಯಾಣ ಮಂಟಪ ಇರ್ಬೋದು, ಅಥವಾ ನಮಗೆ ಅಧ್ಯಯನ ಕೇಂದ್ರ ಇರ್ಬೋದು, ಜಾನಪದ ಅಧ್ಯಯನ ಕೇಂದ್ರ ಮತ್ತು ಸಾಂಸ್ಕೃತಿಕ ಕೇಂದ್ರ, ಇವೆಲ್ಲವೂ 21 ಕೊಡವ ಭಾಷಿಕ ಮೂಲ ನಿವಾಸಿಗಳಿಗೆ ಈ ವರ್ಷವಾದರೂ ಸಾಕಾರಗೊಳ್ತಕ್ಕಂಥ ಮಹಾದಾಸೆಯಿಂದ ನಾವು ಎದುರು ನೋಡ್ತಿದ್ದೇವೆ. ಅದನ್ನು ಆದಷ್ಟು ಬೇಗ ನಾವು ಸಾಕಾರಗೊಳ್ಳುವಂಥ ನಿರೀಕ್ಷೆಯಲ್ಲಿ ನಾವು ಎದುರು ನೋಡ್ತಿದ್ದೇವೆ. ಮತ್ತು ಶ್ರೀಸಾಮಾನ್ಯರಿಗೆ ವಿಶೇಷವಾಗಿ ಈ ದೈನಂದಿನ ವಸ್ತುಗಳು ಹೆಚ್ಚು ದುಬಾರಿ ಆಗಿರೋದ್ರಿಂದ ಅದನ್ನು ಆದಷ್ಟು ಕಡಿಮೆ ಮಾಡಿ ಅವರಿಗೆ ತಲುಪುವ ರೀತಿಯಲ್ಲಿ ಒಂದು ಬಡ್ಜೆಟನ್ನು ತಯಾರು ಮಾಡಿದಲ್ಲಿ ಬಹುಶಃ ಶ್ರೀಸಾಮಾನ್ಯರು ಕೂಡ ಇವತ್ತು ಅವರನ್ನು ಮೆಚ್ಚತಕ್ಕಂಥ ವ್ಯವಸ್ಥೆಯಲ್ಲಿದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಾಕಷ್ಟು ಬಡ್ಜೆಟನ್ನು ನಮಗೆ ಕೊಟ್ಟಿರುತ್ತಾರೆ. ಬಹುಶಃ ಅತಿ ಹೆಚ್ಚು ಬಡ್ಜೆಟ್ ಕೊಟ್ಟಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅನುಭವಸ್ಥರು ಕೂಡ. ಕೊಡಗಿಗೆ ವಿಶೇಷವಾಗಿ ಶ್ರೀಸಾಮಾನ್ಯರು ಮತ್ತು ಮಧ್ಯಮ ವರ್ಗದವರಿಗೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡ್ತಿದ್ದಾರೆ. ಅವರ ದೈನಂದಿನ ಬಳಕೆ ವಸ್ತುಗಳು ಕೂಡ ಇವತ್ತು ಬೆಲೆ ಏರಿಕೆ ಹೆಚ್ಚಿಗಿದೆ ಮತ್ತು ಅದನ್ನು ಆದಷ್ಟು ಕಡಿಮೆಗೊಳಿಸಿ ದೈನಂದಿನ ಇವರ ವಸ್ತುಗಳು ಶ್ರೀಸಾಮಾನ್ಯರಿಗೆ ತಲುಪುವ ಹಾಗೆ ಒಂದು ಬಡ್ಜೆಟ್ ಬೇಕು. ಮತ್ತು ಹಾಗೆಯೇ ನಮ್ಮ ಕೊಡಗಿನ ಮೂಲ ನಿವಾಸಿಗಳಿಗೂ ಕೂಡ ಈವರೆಗೆ ನಿರೀಕ್ಷಿತ ಮಟ್ಟದಲ್ಲಿ ಏನೂ ಸಿಗಲಿಲ್ಲ. ಅದು ನಮ್ಮ ಈ ಕಲ್ಯಾಣ ಮಂಟಪ ಇರ್ಬೋದು, ಅಥವಾ ನಮಗೆ ಅಧ್ಯಯನ ಕೇಂದ್ರ ಇರ್ಬೋದು, ಜಾನಪದ ಅಧ್ಯಯನ ಕೇಂದ್ರ ಮತ್ತು ಸಾಂಸ್ಕೃತಿಕ ಕೇಂದ್ರ, ಇವೆಲ್ಲವೂ 21 ಕೊಡವ ಭಾಷಿಕ ಮೂಲ ನಿವಾಸಿಗಳಿಗೆ ಈ ವರ್ಷವಾದರೂ ಸಾಕಾರಗೊಳ್ತಕ್ಕಂಥ ಮಹಾದಾಸೆಯಿಂದ ನಾವು ಎದುರು ನೋಡ್ತಿದ್ದೇವೆ. ಅದನ್ನು ಆದಷ್ಟು ಬೇಗ ನಾವು ಸಾಕಾರಗೊಳ್ಳುವಂಥ ನಿರೀಕ್ಷೆಯಲ್ಲಿ ನಾವು ಎದುರು ನೋಡ್ತಿದ್ದೇವೆ. ಮತ್ತು ಶ್ರೀಸಾಮಾನ್ಯರಿಗೆ ವಿಶೇಷವಾಗಿ ಈ ದೈನಂದಿನ ವಸ್ತುಗಳು ಹೆಚ್ಚು ದುಬಾರಿ ಆಗಿರೋದ್ರಿಂದ ಅದನ್ನು ಆದಷ್ಟು ಕಡಿಮೆ ಮಾಡಿ ಅವರಿಗೆ ತಲುಪುವ ರೀತಿಯಲ್ಲಿ ಒಂದು ಬಡ್ಜೆಟನ್ನು ತಯಾರು ಮಾಡಿದಲ್ಲಿ ಬಹುಶಃ ಶ್ರೀಸಾಮಾನ್ಯರು ಕೂಡ ಇವತ್ತು ಅವರನ್ನು ಮೆಚ್ಚತಕ್ಕಂಥ ವ್ಯವಸ್ಥೆಯಲ್ಲಿದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಾಕಷ್ಟು ಬಡ್ಜೆಟನ್ನು ನಮಗೆ ಕೊಟ್ಟಿರುತ್ತಾರೆ. ಬಹುಶಃ ಅತಿ ಹೆಚ್ಚು ಬಡ್ಜೆಟ್ ಕೊಟ್ಟಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅನುಭವಸ್ಥರು ಕೂಡ. ಕೊಡಗಿಗೆ ವಿಶೇಷವಾಗಿ ಶ್ರೀಸಾಮಾನ್ಯರು ಮತ್ತು ಮಧ್ಯಮ ವರ್ಗದವರಿಗೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡ್ತಿದ್ದಾರೆ. ಅವರ ದೈನಂದಿನ ಬಳಕೆ ವಸ್ತುಗಳು ಕೂಡ ಇವತ್ತು
ಬೆಲೆ ಏರಿಕೆ ಹೆಚ್ಚಿಗಿದೆ ಮತ್ತು ಅದನ್ನು ಆದಷ್ಟು ಕಡಿಮೆಗೊಳಿಸಿ ದೈನಂದಿನ ಇವರ ವಸ್ತುಗಳು ಶ್ರೀಸಾಮಾನ್ಯರಿಗೆ ತಲುಪುವ ಹಾಗೆ ಒಂದು ಬಡ್ಜೆಟ್ ಬೇಕು. ಮತ್ತು ಹಾಗೆಯೇ ನಮ್ಮ ಕೊಡಗಿನ ಮೂಲ ನಿವಾಸಿಗಳಿಗೂ ಕೂಡ ಈವರೆಗೆ ನಿರೀಕ್ಷಿತ ಮಟ್ಟದಲ್ಲಿ ಏನೂ ಸಿಗಲಿಲ್ಲ. ಅದು ನಮ್ಮ ಈ ಕಲ್ಯಾಣ ಮಂಟಪ ಇರ್ಬೋದು ಅಥವಾ ನಮಗೆ ಅಧ್ಯಯನ ಕೇಂದ್ರ ಇರ್ಬೋದು, ಜಾನಪದ ಅಧ್ಯಯನ ಕೇಂದ್ರ ಮತ್ತು ಸಾಂಸ್ಕೃತಿಕ ಕೇಂದ್ರ, ಇವೆಲ್ಲವೂ 21 ಕೊಡವ ಭಾಷಿಕ ಮೂಲ ನಿವಾಸಿಗಳಿಗೆ ಈ ವರ್ಷವಾದರೂ ಸಾಕಾರಗೊಳ್ತಕ್ಕಂಥ ಮಹಾದಾಸೆಯಿಂದ ನಾವು ಎದುರು ನೋಡ್ತಿದ್ದೇವೆ. ಅದನ್ನು ಆದಷ್ಟು ಬೇಗ ನಾವು ಸಾಕಾರಗೊಳ್ಳುವಂಥ ನಿರೀಕ್ಷೆಯಲ್ಲಿ ನಾವು ಎದುರು ನೋಡ್ತಿದ್ದೇವೆ. ಮತ್ತು ಶ್ರೀಸಾಮಾನ್ಯರಿಗೆ ವಿಶೇಷವಾಗಿ ಈ ದೈನಂದಿನ ವಸ್ತುಗಳು ಹೆಚ್ಚು ದುಬಾರಿ ಆಗಿರೋದ್ರಿಂದ ಅದನ್ನು ಆದಷ್ಟು ಕಡಿಮೆ ಮಾಡಿ ಅವರಿಗೆ ತಲುಪುವ ರೀತಿಯಲ್ಲಿ ಒಂದು ಬಡ್ಜೆಟನ್ನು ತಯಾರು ಮಾಡಿದಲ್ಲಿ ಬಹುಶಃ ಶ್ರೀಸಾಮಾನ್ಯರು ಕೂಡ ಇವತ್ತು ಅವರನ್ನು ಮೆಚ್ಚತಕ್ಕಂಥ ವ್ಯವಸ್ಥೆಯಲ್ಲಿದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಾಕಷ್ಟು ಬಡ್ಜೆಟನ್ನು ನಮಗೆ ಕೊಟ್ಟಿರುತ್ತಾರೆ. ಬಹುಶಃ ಅತಿ ಹೆಚ್ಚು ಬಡ್ಜೆಟ್ ಕೊಟ್ಟಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅನುಭವಸ್ಥರು ಕೂಡ. ಕೊಡಗಿಗೆ ವಿಶೇಷವಾಗಿ ಶ್ರೀಸಾಮಾನ್ಯರು ಮತ್ತು ಮಧ್ಯಮ ವರ್ಗದವರಿಗೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡ್ತಿದ್ದಾರೆ. ಅವರ ದೈನಂದಿನ ಬಳಕೆ ವಸ್ತುಗಳು ಕೂಡ ಇವತ್ತು ಬೆಲೆ ಏರಿಕೆ ಹೆಚ್ಚಿಗಿದೆ ಮತ್ತು ಅದನ್ನು ಆದಷ್ಟು ಕಡಿಮೆಗೊಳಿಸಿ ದೈನಂದಿನ ಇವರ ವಸ್ತುಗಳು ಶ್ರೀಸಾಮಾನ್ಯರಿಗೆ ತಲುಪುವ ಹಾಗೆ ಒಂದು ಬಡ್ಜೆಟ್ ಬೇಕು. ಮತ್ತು ಹಾಗೆಯೇ ನಮ್ಮ ಕೊಡಗಿನ ಮೂಲ ನಿವಾಸಿಗಳಿಗೂ ಕೂಡ ಈವರೆಗೆ ನಿರೀಕ್ಷಿತ ಮಟ್ಟದಲ್ಲಿ ಏನೂ ಸಿಗಲಿಲ್ಲ. ಅದು ನಮ್ಮ ಈ ಕಲ್ಯಾಣ ಮಂಟಪ ಇರ್ಬೋದು ಅಥವಾ ನಮಗೆ ಅಧ್ಯಯನ ಕೇಂದ್ರ ಇರ್ಬೋದು, ಜಾನಪದ ಅಧ್ಯಯನ ಕೇಂದ್ರ ಮತ್ತು ಸಾಂಸ್ಕೃತಿಕ ಕೇಂದ್ರ, ಇವೆಲ್ಲವೂ 21 ಕೊಡವ ಭಾಷಿಕ ಮೂಲ ನಿವಾಸಿಗಳಿಗೆ ಈ ವರ್ಷವಾದರೂ ಸಾಕಾರಗೊಳ್ತಕ್ಕಂಥ ಮಹಾದಾಸೆಯಿಂದ ನಾವು ಎದುರು ನೋಡ್ತಿದ್ದೇವೆ. ಅದನ್ನು ಆದಷ್ಟು ಬೇಗ ನಾವು ಸಾಕಾರಗೊಳ್ಳುವಂಥ ನಿರೀಕ್ಷೆಯಲ್ಲಿ ನಾವು ಎದುರು ನೋಡ್ತಿದ್ದೇವೆ. ಮತ್ತು ಶ್ರೀಸಾಮಾನ್ಯರಿಗೆ ವಿಶೇಷವಾಗಿ ಈ ದೈನಂದಿನ ವಸ್ತುಗಳು ಹೆಚ್ಚು ದುಬಾರಿ ಆಗಿರೋದ್ರಿಂದ ಅದನ್ನು ಆದಷ್ಟು ಕಡಿಮೆ ಮಾಡಿ ಅವರಿಗೆ ತಲುಪುವ ರೀತಿಯಲ್ಲಿ ಒಂದು ಬಡ್ಜೆಟನ್ನು ತಯಾರು ಮಾಡಿದಲ್ಲಿ ಬಹುಶಃ ಶ್ರೀಸಾಮಾನ್ಯರು ಕೂಡ ಇವತ್ತು ಅವರನ್ನು ಮೆಚ್ಚತಕ್ಕಂಥ ವ್ಯವಸ್ಥೆಯಲ್ಲಿದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಾಕಷ್ಟು ಬಡ್ಜೆಟನ್ನು ನಮಗೆ ಕೊಟ್ಟಿರುತ್ತಾರೆ. ಬಹುಶಃ ಅತಿ ಹೆಚ್ಚು ಬಡ್ಜೆಟ್ ಕೊಟ್ಟಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅನುಭವಸ್ಥರು ಕೂಡ. ಕೊಡಗಿಗೆ ವಿಶೇಷವಾಗಿ ಶ್ರೀಸಾಮಾನ್ಯರು ಮತ್ತು ಮಧ್ಯಮ ವರ್ಗದವರಿಗೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡ್ತಿದ್ದಾರೆ. ಅವರ ದೈನಂದಿನ ಬಳಕೆ ವಸ್ತುಗಳು ಕೂಡ ಇವತ್ತು ಬೆಲೆ ಏರಿಕೆ ಹೆಚ್ಚಿಗಿದೆ ಮತ್ತು ಅದನ್ನು ಆದಷ್ಟು ಕಡಿಮೆಗೊಳಿಸಿ ದೈನಂದಿನ ಇವರ ವಸ್ತುಗಳು ಶ್ರೀಸಾಮಾನ್ಯರಿಗೆ ತಲುಪುವ ಹಾಗೆ ಒಂದು ಬಡ್ಜೆಟ್ ಬೇಕು. ಮತ್ತು ಹಾಗೆಯೇ ನಮ್ಮ ಕೊಡಗಿನ ಮೂಲ ನಿವಾಸಿಗಳಿಗೂ ಕೂಡ ಈವರೆಗೆ ನಿರೀಕ್ಷಿತ ಮಟ್ಟದಲ್ಲಿ ಏನೂ ಸಿಗಲಿಲ್ಲ. ಅದು ನಮ್ಮ ಈ ಕಲ್ಯಾಣ ಮಂಟಪ ಇರ್ಬೋದು ಅಥವಾ ನಮಗೆ ಅಧ್ಯಯನ ಕೇಂದ್ರ ಇರ್ಬೋದು, ಜಾನಪದ ಅಧ್ಯಯನ ಕೇಂದ್ರ ಮತ್ತು ಸಾಂಸ್ಕೃತಿಕ ಕೇಂದ್ರ, ಇವೆಲ್ಲವೂ 21 ಕೊಡವ ಭಾಷಿಕ ಮೂಲ ನಿವಾಸಿಗಳಿಗೆ ಈ ವರ್ಷವಾದರೂ ಸಾಕಾರಗೊಳ್ತಕ್ಕಂಥ ಮಹಾದಾಸೆಯಿಂದ ನಾವು ಎದುರು ನೋಡ್ತಿದ್ದೇವೆ. ಅದನ್ನು ಆದಷ್ಟು ಬೇಗ ನಾವು ಸಾಕಾರಗೊಳ್ಳುವಂಥ ನಿರೀಕ್ಷೆಯಲ್ಲಿ ನಾವು ಎದುರು ನೋಡ್ತಿದ್ದೇವೆ. ಮತ್ತು ಶ್ರೀಸಾಮಾನ್ಯರಿಗೆ ವಿಶೇಷವಾಗಿ ಈ ದೈನಂದಿನ ವಸ್ತುಗಳು ಹೆಚ್ಚು ದುಬಾರಿ ಆಗಿರೋದ್ರಿಂದ ಅದನ್ನು ಆದಷ್ಟು ಕಡಿಮೆ ಮಾಡಿ ಅವರಿಗೆ ತಲುಪುವ ರೀತಿಯಲ್ಲಿ ಒಂದು ಬಡ್ಜೆಟನ್ನು ತಯಾರು ಮಾಡಿದಲ್ಲಿ ಬಹುಶಃ ಶ್ರೀಸಾಮಾನ್ಯರು ಕೂಡ ಇವತ್ತು ಅವರನ್ನು ಮೆಚ್ಚತಕ್ಕಂಥ ವ್ಯವಸ್ಥೆಯಲ್ಲಿದ್ದಾರೆ.